ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನಲ್ಲಿ ಇವತ್ತು ನಾನು ನಿಮಗೆ ಮುಖಕ್ಕೆ ಒಂದು ಆಯಿಲ್ ಮಸಾಜ್ ಮಾಡಿಕೊಂಡು ಮತ್ತು ಮನೆಯಲ್ಲೇ ಸಿಗುವಂಥ ಒಂದು 3 ಐಟಮ್ನ ಬಳಸ್ಕೊಂಡು ಯಾವ ರೀತಿ ಫೇಸ್ ಪ್ಯಾಕ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಯಾವುದೇ ಪ್ಯಾಕ್ ಅಥವಾ ಆಯಿಲ್ ಮಸಾಜ್ ಮಾಡೋಕ್ಕಿಂತ ಮುಂಚೆ ನಮ್ಮ ಮುಖದಲ್ಲಿರುವ ಕೊಳೆಯನ್ನು ಪೂರ್ತಿಯಾಗಿ ತೆಗಿಬೇಕು. ಯಾವ ರೀತಿ ತೆಗೆಯೋದು ಅಂತ ಹೇಳಿದ್ರೆ, ಒಂದು ತಣ್ಣೀರಿನಲ್ಲಿ ಮುಖ ತೊಳ್ಕೊಬೋದು, ಇಲ್ಲದಿದ್ದರೆ ಒಂದು ಕರ್ಚಿಪ್ ತಗೊಂಡು ಅಥವಾ ಒಂದು ಟವಲ್ ತಗೊಂಡು ತಣ್ಣೀರಿನಲ್ಲಿ ಅದನ್ನು ಅದ್ದಿ ಮತ್ತು ಒದ್ದೆ ಬಟ್ಟೆಯಿಂದ ಮುಖನ ಫುಲ್ ಕ್ಲೀನ್ ಮಾಡ್ಕೊಳ್ಳಿ. ಯಾಕಂದರೆ ಮೂಗಿನ ಸೈಡಲ್ಲಿ ಏನಾದರೂ ಜಿಡ್ಡಿದ್ರೆ ಅಥವಾ ನಮ್ಮ ಮುಖದ ಯಾವುದೇ ಭಾಗದಲ್ಲಿ ನಾವು ಬೆವರಿರ್ತೀವಿ ಅಂತಹ ಕೊಳೆಗಳಿದ್ದರೆ ಅದನ್ನ ಮೊದಲಿಗೆ ತೆಗೆದುಬಿಡಬೇಕು. ತೆಗೆದ ಆದಮೇಲೆ ಒಂಚೂರು ತೆಂಗಿನೆಣ್ಣೆ ತಗೊಳ್ಳಿ. ಅಂದರೆ ಮಾಮೂಲಿ ನೀವು ಮನೇಲಿ ಯೂಸ್ ಮಾಡ್ಕೊಳ್ಳುವಂಥ ತೆಂಗಿನೆಣ್ಣೆನೂ ಆಗ್ಬೋದು, ಅಥವಾ ಪ್ಯೂರ್ ಆಗಿರುವ ಬೇರೆ ಮಿಲ್ಲಿಂದ ತಂದಿರುವಂತಹ ಕೊಬ್ಬರಿ ಎಣ್ಣೆನೂ ಆಗಿರ್ಬೋದು. 1-2 ಡ್ರಾಪನ್ನು ಕೈಗೆ ಹಾಕ್ಕೊಳ್ಳಿ. ಮೊದಲು ಕೈಗೆ ಹಾಕ್ಕೊಂಡು ನೋಡಿ, ಈ ರೀತಿ ತೆಂಗಿನೆಣ್ಣೆನ ಕೈಗೆ ಹಾಕ್ಕೊಂಡು ಚೆನ್ನಾಗಿ ಮುಖಕ್ಕೆ ಮಸಾಜ್ ಮಾಡ್ಕೊಳ್ಳಿ. ಈ ತೆಂಗಿನೆಣ್ಣೆನ ಮುಖಕ್ಕೆ ಮಸಾಜ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿ ಯಾವುದೇ ಕಲೆಗಳಿದ್ದರೂ ಕೂಡ ಆ ಕಲೆಗಳನ್ನ ಹೋಗ್ಸೋದಕ್ಕೆ ಇದು ನಮಗೆ ಮುಖ್ಯವಾಗಿ ಸಹಾಯ ಮಾಡುತ್ತೆ. ಅಂದರೆ ಯಾವುದೇ ರೀತಿ, ಈಗ ಮಗುವಿಗಾದರೂ ನಾವು ಒಂದು ತೆಂಗಿನೆಣ್ಣೆನ ಮಸಾಜ್ ಮಾಡ್ತೀವಿ, ಆಗ ಮಗು ನೋಡಿ ಎಷ್ಟು ಪಳಪಳ ಅಂತ ಇರ್ತದೆ ಅಲ್ವಾ. ಯಾವ ಮಗುನ ನೋಡಿದ್ರೂ ಅದ್ರ ಸ್ಕಿನ್ ಒಂಥರ ಅಷ್ಟು ಕ್ಯೂಟಾಗಿ ನೋಡಲಿಕ್ಕೆ ನಮಗೆ ಖುಷಿ ಅಂತ ಅನಿಸುತ್ತೆ ಅಲ್ವಾ. ಆ ಥರ ಆಗುತ್ತೆ ತೆಂಗಿನೆಣ್ಣೆನ ಮುಖಕ್ಕೆ ಮಾತ್ರ ಅಲ್ಲ, ನಮ್ಮ ಬಾಡಿಗೂ ಹಚ್ಕೋಬೋದು. ತುಂಬ ಜನರು ಇದನ್ನು ಮಾಡ್ತಾರೆ ಕೂಡ. ತೆಂಗಿನೆಣ್ಣೆನ ಮಸಾಜ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿರುವಂತಹ ಕಲೆಗಳೆಲ್ಲ ಹೋಗಿ ಮುಖ ಶೈನಿಯಾಗಿ ಗ್ಲೋ ಆಗಿ ಕಾಣಿಸುತ್ತೆ. ಮತ್ತು ಇದಕ್ಕೆ ಎಂತ ಹೇಳೋದು, ಫೇಸ್ಗೆ ನಾವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ತೆಂಗಿನೆಣ್ಣೆನ ಹಾಕ್ಕೊಂಡ್ರೆ ಒಂದು ಮಸಾಜ್ ಕೊಟ್ಟಾಗೇನೂ ಆಗುತ್ತೆ. ಇದಾದಮೇಲೆ ನಾವು ತೆಂಗಿನ ಎಣ್ಣೆದು ಮಸಾಜ್ ಆದಮೇಲೆ ನಾವೇನು ಮಾಡಬೇಕು, ಒಂದು ಸ್ವಲ್ಪ ಕಡಲೆ ಹಿಟ್ಟು ತಗೊಳ್ಳಿ. ಕಡಲೆ ಹಿಟ್ಟಿಗೆ ಸ್ವಲ್ಪ ಟೊಮೆಟೊ ಹಣ್ಣಿನ ರಸ ತಗೋಬೇಕು. ಟೊಮೆಟೊ ಹಣ್ಣಿನ ರಸದಲ್ಲೇ ಅದನ್ನ ನಾವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಯಾವುದನ್ನ, ಕಡಲೆ ಪುಡಿನ ನಾವು ಟೊಮೆಟೊ ಹಣ್ಣಿನ ರಸದಲ್ಲೇ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಅದು ನಾನು ವಿಡಿಯೋ ಮಾಡಿದ್ದೆ, ವಿಡಿಯೋ ಕ್ಲಿಪ್ ಎಲ್ಲೋ ಮಿಸ್ ಆಗಿದೆ. ಮೋಸ್ಟ್ಲಿ ನಾನು ಫಾಸಲ್ಲಿ ಇಟ್ಟು ತೋರಿಸ್ಬೇಕಾದ್ರೆ ಅದೆಲ್ಲೋ ಆ ಕಡೆ ಈ ಕಡೆ ಆಗಿದೆ, ದಯವಿಟ್ಟು ಕ್ಷಮಿಸಿ. ಆದರೆ ಇದರಲ್ಲಿ ಬೇರೆ ಏನಿಲ್ಲ, ಟೊಮೆಟೊ ಹಣ್ಣಿನ ರಸ ಮತ್ತು ಕಡಲೆ ಪುಡಿ ಮಾತ್ರ ಇದೆ. ಕಡಲೆ ಪುಡಿ ನಾವು ಆಯಿಲ್ ಮಸಾಜ್ ಮಾಡಿರ್ತೀವಲ್ವ, ಅದನ್ನು ಪೂರ್ತಿಯಾಗಿ ಕ್ಲೀನಾಗಿ ಆಯಿಲ್ ಯಾವುದು ಮುಖದಲ್ಲಿ ಉಳಿಯದ ರೀತಿ ಕಡಲೆ ಪುಡಿ ಹೆಲ್ಪ್ ಮಾಡುತ್ತೆ. ಮತ್ತು ಕಡಲೆ ಪುಡಿಯಲ್ಲಿ ಫೇಸ್ ಪ್ಯಾಕ್ ಮಾಡೋದ್ರಿಂದ ನಮ್ಮ ಮುಖಕ್ಕೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ. ಟೊಮೆಟೊ ಹಣ್ಣನ್ನು ಯೂಸ್ ಮಾಡೋದ್ರಿಂದ ಮುಖದಲ್ಲಿರುವಂತಹ ಬಿಸಿಲಿಗೆ ಹೋಗಿ ಆಗಿರುವಂತಹ ಟ್ಯಾನ್ಗಳು ಮತ್ತು ಮುಖದಲ್ಲಿರುವಂಥ ಹಲವಾರು ಏನಾದರೂ ಪ್ರಾಬ್ಲಮ್ ಇದ್ದರೆ, ನೀರಿಗೆ ಮತ್ತು ಸುಕ್ಕುಗಳೆಲ್ಲ ಇದ್ದರೆ ಅದನ್ನು ಕಮ್ಮಿ ಮಾಡ್ಕೋಬೋದು. ಅದಕ್ಕೆ ಟೊಮೆಟೊ ಹಣ್ಣು ಮತ್ತು ಕಡಲೆ ಪುಡಿ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಫೇಸ್ ಪ್ಯಾಕ್ನ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಬೇಕಾದರೆ ನೆಕ್ಕಿಗೂ ಹಾಕೋಬೋದು. ಕುತ್ತಿಗೆಗೆ ಅಪ್ಲೈ ಮಾಡೋದ್ರಿಂದ ಮುಖದ ಹಾಗೆ ಕುತ್ತಿಗೆ ಕೂಡ ತುಂಬ ಕ್ಲೀನಾಗಿ ಕಾಣುತ್ತೆ. ನೋಡಿ, ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ಕಣ್ಣಿನ ಭಾಗ ಬಿಟ್ಟು ಎಲ್ಲ ಸೈಡಿಗೆ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ನೋಡಿದ್ರಲ್ವಾ, ಪೇಸ್ಟ್ ಸ್ವಲ್ಪ ತಿಕ್ಕಾಗಿದ್ರೇನು ತೊಂದರೆ ಏನಿಲ್ಲ, ಎಲ್ಲ ಸೈಡಿಗೆ ಅಪ್ಲೈ ಮಾಡ್ಕೊಳ್ಳಿ. ನೋಡಿದ್ರಲ್ವ, ಆಮೇಲೆ ಒಂದು 10 ನಿಮಿಷ ಹಾಗೆ ಡ್ರೈ ಆಗಲ್ಬಿಡಿ. ಡ್ರೈ ಆದಾಗ ಅದು ನಿಮಗೆ ಗೊತ್ತಾಗುತ್ತೆ. ಅಂದರೆ ಆ ಪೇಸ್ಟಲ್ಲಿರುವ ನೀರಿನ ಅಂಶ ಎಲ್ಲ ಡ್ರೈ ಆದಮೇಲೆ ಮುಖನ ತಣ್ಣೀರಿನಿಂದ ತೊಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಿಸಿ ನೀರು ಯೂಸ್ ಮಾಡಬೇಡಿ ಮತ್ತು ಸೋಪ್ ಹಾಕಿ ಮುಖ ತೊಳ್ಕೊಬೇಡಿ. ನೋಡಿದ್ರಲ್ವ ಫ್ರೆಂಡ್ಸ್, ಯಾವ ರೀತಿ ನಾವು ಮನೆಯಲ್ಲೇ ಒಂದು ಆಯಿಲ್ ಮಸಾಜ್ ಮಾಡಿಕೊಂಡು ಒಂದು ಫೇಸ್ ಪ್ಯಾಕ್ನ ಮಾಡ್ಕೋಬೋದು ಅಂತ ಹೇಳ್ಕೊಂಡು. ಇದನ್ನು ದಿನ ಬೇಕಾದರೆ ಮಾಡ್ಬೋದು ಮನೆಯಲ್ಲಿ. ದಿನ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಯಾಕಂದರೆ ಕಡಲೆ ಹಿಟ್ಟು ಮತ್ತು ಟೊಮೆಟೊ ಹಣ್ಣಿನ ರಸ ನ್ಯಾಚುರಲ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಮತ್ತು ಕೆಮಿಕಲ್ ಇಲ್ಲದಿರೋದ್ರಿಂದ ನಿಮ್ಮ ಮುಖಕ್ಕೆ ಒಳ್ಳೆ ಗ್ಲೋ ಮತ್ತು ಶೈನಿ ಲುಕ್ ಕೊಡುತ್ತೆ. ಮತ್ತು ನೀವೇ ಆಶ್ಚರ್ಯ ಪಡ್ತೀರಾ, ಏನಿದು ಇಷ್ಟೊಂದು ಮುಖ ಚೇಂಜಸ್ ಆಗಿದೆ ಅಂತ ಹೇಳ್ಕೊಂಡು. ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಕೂಡ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.